ಅವರು ಪಕ್ಷದ ದೇಶದಿಂದ ಆಗಲ್ಲ. ಅವರು ಕಾಂಗ್ರೆಸ್ ಪಕ್ಷ ವಿರೋಧವಾಗಿ ಕೆಲಸಗಳು ಮಾಡ್ತಾ ಇದ್ದಾರೆ. ಅದನ್ನು ಅವರದೇ ಪಕ್ಷವಾದಂಥ ಅವರ ಪಾಲುಗಾರ ಪಕ್ಷವಾದಂಥ TDP ಅವರು ಸಮೇತ ಇದನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿದ್ದಾರೆ. ಅವರು ಆಮೇಲೆ ನರೇಶ್ ಇವರು ನಮ್ಮ ಬಿಹಾರ ನಿತೀಶ್ ಕುಮಾರ್ ಸಮೇತ ಇದನ್ನು ವಿರೋಧ ಮಾಡಿದ್ದಾರೆ. ಅವರು ಪಕ್ಷದ ವಿರೋಧಿಯಿಂದ ಮಾಡ್ತಾ ಇದ್ದಾರೆ. ಸರ್, ಪದ್ಮನಾಭದಿಂದ ಎಷ್ಟು ಜನ ಬಂದಿದ್ರು ಸರ್ ಬೆಂಬಲ ಕೊಡೋದಕ್ಕೆ? ಪದ್ಮನಾಭನಗರ ನಮ್ಮ ಸಾಹೇಬರು ಸುಮಾರು 1,000-1,500 ಜನ ಬರಬೇಕು. ಅದನ್ನ 1,500 ಜನ ಮೇಲೆ ನಾವು ಪದ್ಮನಾಭನಗರ ಬಂದಿದ್ದೀವಿ. ಬೆಂಗಳೂರು ಸಿಟಿಯಲ್ಲೇ ಸುಮಾರು 35,000-40,000 ಜನ ಇದಕ್ಕೆ ಈ ಪ್ರತಿಭಟನೆ ಮಾಡಿದ್ದೀವಿ ಎಲ್ಲರೂ ಸೇರಿಸ್ಕೊಂಡು. ಈ ಒಂದು ಅನುಮೋದನೆನ ಕೇಂದ್ರ ಸರ್ಕಾರ ಹಿಂಪಡೆದಿದ್ದಿಲ್ಲ ಅಂದ್ರೆ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ಸರ್? ಹೋರಾಟ ತಾಲೂಕು ಮಟ್ಟದಲ್ಲೂ ಕೇಂದ್ರ ಮಟ್ಟದಲ್ಲೂ ಇಲ್ಲ, ಎಲ್ಲ ಮಟ್ಟದಲ್ಲೂ ಇರುತ್ತೆ. ಪಂಚಾಯತಿ ಮಟ್ಟದಿಂದ ಇಟ್ಕೊಂಡು ಕೇಂದ್ರ ಮಟ್ಟದವರೆಗೂ ಮಾಡ್ತೀವಿ. ಮುಂಚೆ ಈಗ 40-60 ರೇಷಿಯೋಲ್ ಮಾಡಿ 40% ಸ್ಟೇಟ್ ಗೌರ್ಮೆಂಟು, 60% ಸೆಂಟ್ರಲ್ ಗೌರ್ಮೆಂಟು ಅಂತ ಕೊಟ್ಟಿದ್ದಾರೆ. ಇದು ಅವರು ಇವೆರಡರಿಂದ ನುಳ್ಚ್ಕೊಳ್ಳೋಕ್ಕೆ ಈ ಹೊಸ ಸ್ಕೀಮ್ ಅಂತಂದು ಇದರಿಂದ ನಮಗೆ ನಮ್ಮ ಸರ್ಕಾರಕ್ಕೆ ನಮ್ಮ ಈ ಕಾಂಗ್ರೆಸ್ ಸರ್ಕಾರ ಕೆಟ್ಟ ಹೆಸರು ಬರಲಿ ಅನ್ನೋ ಒಂದೇ ಉದ್ದೇಶದಿಂದ ಮಾಡ್ತಿರೋದು ಸ್ಕೀಮ್ ಇದು. ಇದರಿಂದ ಯಾವುದೇ ರೀತಿಯಾದ ಪ್ರಯೋಜನ ಇಲ್ಲ. ನಮ್ಮ ಸರ್ಕಾರ ನಮಗೆ ಫಸ್ಟು ಕಾಂಗ್ರೆಸ್ ಸರ್ಕಾರ ಇಲ್ಲಿ ನಮ್ಮ ಸ್ಟೇಟ್ CGST ST ಅಂತೇಳಿ 2 ಥರ GST ಸ್ಕೀಮ್ ಇದೆ. ಒಂದು ಅದರಿಂದ ಸುಮಾರು 3-4 ಲಕ್ಷ ಕೋಟಿ ಪ್ರತಿ ವರ್ಷ ನಮ್ಮ ಕಾಂಗ್ರೆಸ್ ಗೌರ್ಮೆಂಟಿಂದ ತೊಗೊಂಡೋಗ್ತಿದೆ. ನಮಗೆ ಅಲ್ಲಿಂದ ಬರ್ತಾ ಇರೋದು ಕೇವಲ 30,000 ಕೋಟಿ 20,000 ಕೋಟಿ. ಹೀಗಾಗಿ ಆ ದುಡ್ಡು ತಿಂತಿದ್ದಾರೆ. ಸಾಲದಕ್ಕೆ ಎಕ್ಸ್ಟ್ರಾ ಹೊರೆ, ಈಗ 40% ಹಾಕಿದ್ರೆ ಎಕ್ಸ್ಟ್ರಾ ಹೊರೆನೂ ನಮ್ಮ ಮೇಲೆ ಬೀಳ್ತಿದೆ. ಹಾಗಾಗಿ ಇದು ಸ್ಕೀಮ್ ನಾವು ಒಪ್ಕೊಳ್ಳೋವಂಥದ್ದಲ್ಲ. ಹಾಗಾಗಿ ಪ್ರತಿಭಟನೆ ನಡೆಸ್ತಾ ಇದ್ವಿ. ಇದು ಸಕ್ಸಸ್ಫುಲ್ಲಾಗಿ ಈಡೇರುತ್ತೆ ಅನಿಸುತ್ತೆ. ಎಲ್ಲಿ ತನಕ ಸೆಂಟ್ರಲ್ ಗೌರ್ಮೆಂಟ್ ಇದು ಒಪ್ಪಲ್ಲೋ ಅಲ್ಲಿ ತನಕ ಇದು ನಿರಂತರವಾಗಿ ನಡೆಯುವಂಥ ಒಂದು ಹೋರಾಟ. ಆಗಿಲ್ಲ, ಯಾರು ಇಂಟ್ರೆಸ್ಟ್ ತಗೊಂಡಿದ್ದಾರೆ, ಯಾರು ಇಂಟ್ರೆಸ್ಟ್ ತಗೊಂಡಿಲ್ಲ ಎಲ್ಲ ಕೂಡ ವಿಮರ್ಶೆ ಮಾಡಿದ್ದಾರೆ. ಎಷ್ಟು ಪೆಂಡಿಂಗ್ ಇದೆ, ಬಿಲ್ಡಿಂಗ್ ಎಲ್ಲಿ ಕಟ್ಟಬೇಕು, ಎಲ್ಲಿ ಕಟ್ಟಿಲ್ಲ ಎಲ್ಲ ಕೂಡ ಮಾಹಿತಿ ತೆಗೆದುಕೊಂಡಿದ್ದಾರೆ. ಎಲ್ಲ ಕೊಟ್ಟಿದ್ದೀವಿ. ಆಮೇಲೆ ಇಡೀ ರಾಜ್ಯದಲ್ಲಿರುವಂಥ ಸಂಸ್ಥೆಗಳಿಗೆ ದಾಖಲೆಗಳು ಟ್ಯಾಕ್ಸ್ ಕಟ್ಟಿದ್ದೀವ ಇಲ್ಲ ಅದೆಲ್ಲ ಕೂಡ ಪರಿಶೀಲನೆ ಮಾಡಿ